ಪಕ್ಷ ತೊರೆದು ಅಬ್ಬರಿಸಿದ ಶೆಟ್ಟರ್ ಅವರನ್ನು ಸೋಲಿಸೋದಕ್ಕೆ ಬಿಜೆಪಿ ರಣತಂತ್ರವನ್ನು ಹೆಣಿತಾ ಇದೆ. ಆಬ್ವಿಯಸ್ಲಿ ಎಲ್ಲರ ಆಲೋಚನೆ ಇದ್ದಿದ್ದು ಇದೆ. ಬಿಜೆಪಿಯ ಸ್ಟ್ರಾಟಜಿ ಏನ್ ತಂತ್ರಗಾರಿಕೆಯನ್ನು ಬಳಸಿಕೊಳ್ತಾರೆ, ಹೇಗೆ ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನು ಮಾಡಿ ಕಾಂಗ್ರೆಸ್ ಸೇರ್ಪಡೆಗೊಂಡ್ರಲ್ಲ ಅವರಿಗೆ ಪಾಠ ಕಲಿಸ್ತಾರೆ ಅಂತ ಆ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಮಾಸ್ಟರ್ ಪ್ಲಾನ್ ಒಂದನ್ನು ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೋಲಿಸೋದಕ್ಕೆ ಹೈಕಮಾಂಡ್ ಈಗಾಗಲೇ ಫೀಲ್ಡ್ಗೆ ಇಳಿದಿರುವುದನ್ನು ನಾವು ಗಮನಿಸಬಹುದು. ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಶೆಟ್ಟರ್ ಅವರ ವಿರುದ್ಧ ಹೈಕಮಾಂಡ್ ರಣತಂತ್ರ ಏನು ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಸೊ ಹೈಕಮಾಂಡ್ ಇಷ್ಟರ ಮಟ್ಟಿಗೆ ಕೆರಳೋದಕ್ಕೆ ಕಾರಣ ಏನು? ಅವರು BL ಸಂತೋಷ್ ಅವರ ವಿರುದ್ಧ ಆರೋಪ ಮಾಡಿದ್ರು, ನಾಯಕರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಈ ಎಲ್ಲ ಕಾರಣಕ್ಕೆ ಅಂಡ್ ಮೋರ್ ಓವರ್ ಈಗ ನಾವು ಗಮನಿಸಿದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಿದ್ರು ಕಾಂಗ್ರೆಸ್ಗೆ ಹೋಗೋದ್ರಿಂದ ಏನ್ ಎಫೆಕ್ಟ್ ಆಗಲ್ಲ ರೀ ಅಂತಿದ್ರು. ಆದ್ರೂ ಯಾಕೆ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ? ಅದರ ಅರ್ಥ ಒಂದಷ್ಟು ಹೋಲ್ಡ್ ಜಗದೀಶ್ ಶೆಟ್ಟರ್ ಅವರು ಇದ್ರು, ಜಗದೀಶ್ ಶೆಟ್ಟರ್ ಅವರು ಪಡ್ಕೊಂಡಿದ್ರು. ಅಂದ್ರೆ ವೈಯಕ್ತಿಕವಾಗಿಯೂ ಒಂದು ವರ್ಚಸ್ಸನ್ನು ಅವರು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಬಿಜೆಪಿಯ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ, ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಜಗದೀಶ್ ಶೆಟ್ಟರ್ ಅವರ ನಿರ್ಣಯ, ಅದರ ಇಂಪ್ಯಾಕ್ಟು ನಗಣ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ವಾ, ಅದನ್ನ ಬಿಜೆಪಿ ನಾಯಕರು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಸ್ವತಃ ಅಮಿತ್ ಶಾ ಅವರು, ಅರವಿಂದ್ ಬೆಲ್ಲದ್ ಹಾಗೆಯೇ ಮಹೇಶ್ ತೆಂಗಿನಕಾಯಿ ಜೊತೆಗೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವರನ್ನ ಮಣಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಸೊ ಈ ಪ್ಲಾನ್ನ ಲೀಡ್ ಮಾಡ್ತಾ ಇರೋದು ಅಮಿತ್ ಶಾ ಅವರು. ಯಾರ ಅಖಾಡದಲ್ಲಿರಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಇದೆಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ರು ಅಲ್ವಾ. ಸೊ ಈಗ ಎದುರಿಸಲಾಗ್ತಿರುವ ಸವಾಲನ್ನ ಹೇಗಾದ್ರೂ ಮಾಡಿ ಗೆಲ್ಲೋದಕ್ಕೆ ಶಕ್ತಿ ತುಂಬಬೇಕಲ್ವಾ, ಆ ಶಕ್ತಿಯನ್ನ ಅಮಿತ್ ಶಾ ತುಂಬುತ್ತಿದ್ದಾರೆ ಅಂತ ಅವರ ಸ್ಟ್ರಾಟಜಿಗಳ ಮುಖೇನ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌಪ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಮಿತ್ ಶಾ ಅವರ ಜೊತೆಗೆ. ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಇವರ ಜೊತೆಗೂ ಚರ್ಚೆ ಆಗ್ತಾ ಇದೆ. ಟಿಕೆಟ್ ನೀಡಿಲ್ಲ ಅಂತ ಬಿಜೆಪಿ ವಿರುದ್ಧವೇ ಶೆಟ್ಟರ್ ಅವರು ತಿರುಗಿ ಬಿದ್ದಿದ್ದಾರೆ. ಬಿಜೆಪಿಯ ಹೈಕಮಾಂಡ್ ವಿರುದ್ಧ ಮಾತಾಡಿದ್ದಾರೆ. ಅವರನ್ನು ಮಣಿಸೋದಕ್ಕೆ ಈ ಸಭೆಯಲ್ಲಿ ಪ್ಲಾನ್ ಮಾಡಲಾಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರನ್ನು ಸೋಲಿಸೋದಕ್ಕೆ ಅಮಿತ್ ಶಾ ಅವರು ನೇರವಾಗಿ ಎಂಟ್ರಿ ಪಡ್ಕೊಂಡಿದ್ದಾರೆ. ಇಲ್ಲಿ ಅಲ್ಟಿಮೇಟ್ಲಿ ನಾವು ಗಮನಿಸಬೇಕಾದ್ದು, ಪಕ್ಷ ಬಲವನ್ನ ತುಂಬಿದ್ರೆ ವ್ಯಕ್ತಿ ಮ್ಯಾಟರೇ ಆಗೋದಿಲ್ಲ ಅನ್ನೋ ಮೆಸೇಜ್ ಅನ್ನ ಕೊಡೋದಕ್ಕೆ ಬಿಜೆಪಿ ಹೊರಟು ನಿಂತಂತಿದೆ. ಇಲ್ಲಿ ಬಿಜೆಪಿ ಮುಖ್ಯ, ವ್ಯಕ್ತಿ ಯಾರು ಅನ್ನೋದು ಮುಖ್ಯ ಆಗೋದಿಲ್ಲ ಅನ್ನೋ ಸಂದೇಶವನ್ನು ರವಾನಿಸೋದಕ್ಕೆ ಬಿಜೆಪಿ ನಾಯಕತ್ವ ಮುಂದಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವೂ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ರು. ಪ್ರಹ್ಲಾದ್ ಜೋಶಿ ಅವರು ನನಗೆ ಟಿಕೆಟ್ ಕೊಡಿಸ್ಬೋದಿತ್ತಲ್ಲ, ಯಾಕೆ ಕೊಡಿಸಿಲ್ಲ? ಅನೇಕ ಹಿರಿಯರು ಟಿಕೆಟ್ ಪಡ್ಕೊಂಡಿದ್ದಾರೆ, ನನಗೆ ಯಾಕಿಲ್ಲ? ನನಗೆ ಈ ಟೈಮಲ್ಲಿ ಅವಮಾನ ಆಗೋದಕ್ಕೆ ಹೇಗೆ ಬಿಟ್ರು ನಮ್ಮ ಭಾಗದ ನಾಯಕರು? ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಈ ಎಲ್ಲ ಪ್ರಶ್ನೆಗೂ ರಿಸಲ್ಟ್ ದಿನ ಉತ್ತರ ಕೊಡಬೇಕು ಅಂತ ಈ ಸಭೆ ಮೇಲೆ ಸಭೆ ನಡೆಸ್ತಾ ಇರೋದು. ಲಿಂಗಾಯತರಿಗೆ ಮಾಡಿದ ಅವಮಾನ ಅಂತ ಕಾಂಗ್ರೆಸ್ನವರು ಡಿಫೈನ್ ಮಾಡಿದ್ರು. ಮಹೇಶ್ ತೆಂಗಿನಕಾಯಿ ಅವರು ಅದೇ ಸಮುದಾಯದವರು ಅನ್ನೋದು ಬಿಜೆಪಿಯ ಡಿಫೆನ್ಸ್ ಆಗಿತ್ತು. ಸೊ ಅಲ್ಟಿಮೇಟ್ಲಿ ಈಗ ಸಭೆಯಲ್ಲಿ ತೊಡಗ್ತಾ ಇದ್ದಾರೆ. ಇಷ್ಟೆಲ್ಲ ಬಿಜೆಪಿಗೆ ತಲೆನೋವನ್ನು ತಂದ ಜಗದೀಶ್ ಶೆಟ್ಟರ್ ಅವರ ನಿರ್ಣಯ, ಮಾಜಿ ಸಿಎಂ, ಬಿಜೆಪಿಯ ಮಾಜಿ ಸಿಎಂ ಕಾಂಗ್ರೆಸ್ಸಿಗೆ ಸೇರ್ತಾರೆ ಅಂದ್ರೆ ಏನರ್ಥ ಅಂತ ಪ್ರಶ್ನೆ ಮಾಡುವಂಥ ಸನ್ನಿವೇಶಕ್ಕೆ ಬಿಜೆಪಿಯನ್ನ ಸಿಕ್ಕಾಕ್ಸಿದ್ರು ಜಗದೀಶ್ ಶೆಟ್ಟರ್. ಅವರಿಗೆ ಉತ್ತರ ಕೊಡಬೇಕು ಅನ್ನೋದು ಅಮಿತ್ ಶಾ ಅವರ ಈ ಸಭೆ ಮೇಲಿನ ಸಭೆ ನಡೀತಾ ಇದೆಯಲ್ಲ ಅದರ ಉದ್ದೇಶ. ಪ್ರಹ್ಲಾದ್ ಜೋಶಿ, ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಅಮಿತ್ ಶಾ ಇವರು ಗೌಪ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ನಿರ್ಣಯ ನಗಣ್ಯ ಅನ್ನೋ ಮಾತನ್ನ ಹೇಳ್ತಿದ್ರು. ಇನ್ನು ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಅನ್ನೋ ಸಂದೇಶವನ್ನ ಅಮಿತ್ ಶಾ ಅವರು ಈಗಾಗಲೇ ಸಾರಿಯಾಗಿದೆ. ನಾವೆಲ್ಲರೂ ವರ್ಕ್ ಮಾಡೋದು ಬಿಜೆಪಿಯ ಗೆಲುವಿಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. 75 ಹೊಸ ಮುಖಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತಂದ್ರೆ ಅದರ ಉದ್ದೇಶ ಬಿಜೆಪಿ ಸ್ಟ್ರಾಂಗ್ ಇದೆ. ಈ ಎಕ್ಸ್ಪೆರಿಮೆಂಟ್ ಅನ್ನು ನಾವು ಬಿಟ್ಟು ಯಾರು ಮಾಡೋಕ್ಕಾಗೋದಿಲ್ಲ. ಪಕ್ಷ ಬಿಟ್ಟು ಹೋಗಿರುವ ನಾಯಕರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ ಅವರನ್ನೂ ಸೋಲಿಸಬೇಕು ಅನ್ನೋದು ಬಿಜೆಪಿಯ ಪ್ಲಾನ್. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಶೆಟ್ಟರ್. ಅವರಿಗೆ ಬುದ್ಧಿ ಕಲಿಸೋ ಕೆಲಸವನ್ನ, ಆ ಟಾಸ್ಕ್ ಅನ್ನ ಅಮಿತ್ ಶಾ ಕೈಗೆತ್ತಿಕೊಂಡಿದ್ದಾರೆ. ವ್ಯಕ್ತಿಗಿಂತ ಪಕ್ಷ ಇಂಪಾರ್ಟೆಂಟ್ ಅನ್ನೋದನ್ನ ಸಾರೋದಕ್ಕೆ ಮುಂದಾಗ್ತಾ ಇರೋದು ಕೇಂದ್ರ ನಾಯಕತ್ವ. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ, ಜಗದೀಶ್ ಶೆಟ್ಟರ್ ಅವರ ನಿರ್ಣಯ ನಗಣ್ಯ ಅನ್ನೋ ರೀತಿಯಲ್ಲಿದ್ರೆ ಏನ್ ಎಫೆಕ್ಟ್ ಆಗಲ್ಲ ಅಂತ ಇದ್ದವರು ಇಷ್ಟು ಸಭೆಗಳನ್ನ, ಮ್ಯಾರಥಾನ್ ಮೀಟಿಂಗ್ಗಳನ್ನ
ಯಾಕೆ ಮಾಡ್ತಿದ್ದಾರೆ? ಇದು ಬಿಜೆಪಿಗೆ ಇರುವ ಆತಂಕವನ್ನ ತೋರಿಸುತ್ತಲ್ವಾ? ಇನ್ನು ಮುಂದೆ ಗಮನಿಸಬೇಕಾದ್ದು, ಶೆಟ್ಟರ್ ಸವದಿ ಇದ್ದಾಗ ಪಕ್ಷ ಯಾರ ಕಪಿಮುಷ್ಟಿಯಲ್ಲಿತ್ತು? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿರೋವರೆಗೂ ಸಿಎಂ ಸ್ಥಾನ ಅನುಭವಿಸಿದ್ರು, ಡಿಸಿಎಂ ಸ್ಥಾನ ಅನುಭವಿಸಿದ್ರು, 6 ಬಾರಿ ಗೆದ್ರು. ಇಷ್ಟೆಲ್ಲ ಆಗುವಾಗ ಕಪಿಮುಷ್ಟಿಯಲ್ಲಿ ಇರ್ಲಿಲ್ವಾ? ಆಗ ಟಿಕೆಟ್ ಸಿಕ್ಕಿತ್ತಲ್ವಾ? ಆಗ ಗೆದ್ದು ಬಂದಿದ್ರಲ್ವಾ? ಅದೇ ಕಾರಣಕ್ಕೆ ಪ್ರಶ್ನೆ ಮಾಡ್ತಾ ಈ ಬಾರಿ ಜಗದೀಶ್ ಶೆಟ್ಟರ್ ಸೋಲ್ತಾರೆ, ಅದು ಖಚಿತ. ಹುಬ್ಬಳ್ಳಿಯ ಜನ ವ್ಯಕ್ತಿಯನ್ನ ನೋಡಿ ಮತ ಹಾಕೋದಿಲ್ಲ, ಇಲ್ಲಿ ಪಕ್ಷವನ್ನು ನೋಡಿ ಜನರು ವೋಟ್ ಹಾಕ್ತಾರೆ. ಅಫ್ಕೋರ್ಸ್ ಬಿಜೆಪಿಯ ಸಂಘಟನೆ ತೀರಾ ಸ್ಟ್ರಾಂಗ್ ಆಗಿ ಇರುವಂತಹ ಬೆಲ್ಟ್ ನಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಲೂ ಬರುತ್ತೆ. ಬಿಜೆಪಿ ತನ್ನದೇ ಆದ ವೋಟ್ ಬ್ಯಾಂಕ್ ಹೊಂದಿದೆ. ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ, ಪಕ್ಷ ಮುಖ್ಯ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅವರು ಈ ಪಕ್ಷದಲ್ಲಿದ್ದಾಗ ಯಾರ ಕಪಿಮುಷ್ಟಿಯಲ್ಲಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ತೀರಾ ಕಟುವಾಗಿ ಈ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. कोई लॉस नहीं होना है, जगदीश शेट्टर स्वयं चुनाव हारेंगे। हुबरी ने हमेशा भारतीय जनता पार्टी को वोट दिया है, हुबरी ने किसी व्यक्ति को नहीं दिया। और भारतीय जनता पार्टी का कार्यकर्ता एक मुश्त है, एक झूठ है, और हुबरी के अंदर निश्चित रूप से भारतीय जनता पार्टी चुनाव जीतेगी। कोई लॉस नहीं होना है, जगदीश शेट्टर स्वयं चुनाव हारेंगे। हुबरी ने हमेशा भारतीय जनता पार्टी को वोट दिया है, हुबरी ने किसी व्यक्ति को नहीं दिया। और भारतीय जनता पार्टी का कार्यकर्ता एक मुश्त है, एक झूठ है, और हुबरी के अंदर निश्चित रूप से भारतीय जनता पार्टी चुनाव जीतेगी। कोई लॉस नहीं होना है, जगदीश शेट्टर स्वयं चुनाव हारेंगे। हुबरी ने हमेशा भारतीय ಈ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಶೆಟ್ಟರ್ ಸವದಿ ಅವರನ್ನ ಸೋಲಿಸಬೇಕು ಅನ್ನೋ ಪ್ಲಾನ್ ಆಗ್ತಾ ಇದೆ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಗೌಪ್ಯ ಸಭೆ ನಡೀತಾ ಇದೆ. ಅವರು ಪಕ್ಷ ಬಿಟ್ಟು ಹೋಗಿದ್ದು ಏನೂ ಎಫೆಕ್ಟ್ ಆಗಲ್ಲ ಅಂದೋರು ಯಾಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ? ಖಂಡಿತವಾಗಿಯೂ ಅಭಿ, ಏನಂತ ಅಂದರೆ ಸಿ ಎಂ ಮತ್ತು ಮಾಜಿ ಸಿ ಎಂ ಮತ್ತು ಮಾಜಿ ಡಿ ಸಿ ಎಂ ಏನು ಬಿ ಜೆ ಪಿ ಪಕ್ಷ ತೊರೆದು ಹೋದಂಥ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ಯಾವುದೇ ರೀತಿಯ ಒಂದು ಎಫೆಕ್ಟ್ ಪಕ್ಷಕ್ಕಿಲ್ಲ. ಏನು ಜಗದೀಶ್ ಶೆಟ್ಟರ್ ಅವರಿರ್ಬೋದು, ಲಕ್ಷ್ಮಣ್ ಸವದಿ ಇಬ್ಬರು ಹೋದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಏನೂ ಇಲ್ಲ, ಏನೂ ಆಗಿಲ್ಲ, ನಾವು ಪಕ್ಷ ಆ ಒಂದು ಭಾಗದಲ್ಲಿ ಗಟ್ಟಿಯಾಗಿರ್ತಕ್ಕಂಥದ್ದು. ಬಿ ಜೆ ಪಿ ಯಾವುದೇ ವ್ಯಕ್ತಿಯನ್ನು ಆಧಾರಿತವಾಗಿ ಯಾವ ನೆಲೆಯಲ್ಲೂ ಹೊಂದಿರತಕ್ಕಂಥದ್ದಲ್ಲ. ಪಕ್ಷವೇ ಮುಖ್ಯ ನಮಗೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ ನಮಗೆ. ಜಗದೀಶ್ ಶೆಟ್ಟರ್ ಹೋಗಿರ್ಬೋದು, ಸವದಿ ಹೋಗಿರ್ಬೋದು, ನಮಗೆ ಭದ್ರವಾದ ಒಂದು ನೆಲೆ ಹುಬ್ಬಳ್ಳಿ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ಮೊದಲು ಅವರು ಪಕ್ಷ ತೊರೆದಂಥ ಸಂದರ್ಭದಲ್ಲಿ ಪ್ರತಿಪಾದನೆಯನ್ನ ಮಾಡ್ಕೊಂಡು ಬಂದರು. ಆದರೆ ಯಾವಾಗ ನಿನ್ನೆ ಖುದ್ದು ಅಮಿತ್ ಶಾ ಅವರೇ ಹೋಗಿ ಏನು ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ, ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾಗಿ ಅವ್ರು ಹೇಳ್ತಾ ಬರ್ತಾರೆ ಏನಂತ ಅಂದ್ರೆ, ನಾವು ಜಗದೀಶ್ ಶೆಟ್ಟರ್ ಅವರಿಗೆ ಯಾವ ಕಾರಣಕ್ಕೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದ್ವಿ ಅಂತಕ್ಕಂಥದ್ದನ್ನ ಪ್ರಮುಖವಾಗಿ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥ ಎಫೆಕ್ಟ್ ನಿಜಕ್ಕೂ ಸಹ ಬಿಜೆಪಿಗೆ ಹೊಡೆದಿರ್ತಕ್ಕಂಥದ್ದು, ಅಂದ್ರೆ ಬಿಜೆಪಿಗೆ ಎಫೆಕ್ಟ್ ಆಗಿದೆ ಅಂತಕ್ಕಂಥದ್ದು ಇದರಿಂದ ತಿಳಿದುಕೊಳ್ಬಹುದು. ಯಾಕಂತಂದ್ರೆ ಜಗದೀಶ್ ಶೆಟ್ಟರ್ ತುಂಬಾ ಒಂದು ಹಿಡಿತವನ್ನ ಹೊಂದಿರತಕ್ಕಂಥ ನಾಯಕ ಅಲ್ಲದಿದ್ದರೂ ಸಹ ಪ್ರಭಾವ ಬೀರ್ತಕ್ಕಂಥ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿದ್ದಂಥವ್ರು. ಇಂತಹ ಒಬ್ಬ ನಾಯಕ ಹೋದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು ಸಹಜ. ಅದರಲ್ಲೂ ಸಾರ್ವತ್ರಿಕ ಚುನಾವಣೆ ನಡೆತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮಾಜಿ ಸಿಎಂ ಒಬ್ಬರು ಅನ್ಯ ಪಕ್ಷದ ಕಡೆ ಹೋದಂಥ ಸಂದರ್ಭದಲ್ಲಿ ಅದರಿಂದ ಹೋಗ್ತಕ್ಕಂಥ ಮೆಸೇಜ್ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಪಣ ತೊಟ್ಟಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ಈ ಬಾರಿ ಶತಾಯಗತೆಯ ಪಕ್ಷ ಬಿಟ್ಟೋದಂತ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸಲೇಬೇಕು ಅಂತಕ್ಕಂಥ ಒಂದು ರಣತಂತ್ರವನ್ನು ಹೆಣಿತಾ ಇರ್ತಕ್ಕಂಥದ್ದು. ಇದೇ ಒಂದು ಹಿನ್ನೆಲೆಯಲ್ಲಿ ಖುದ್ದು ಅಮಿತ್ ಶಾ ಅವರೇ ಈಗ ಹುಬ್ಬಳ್ಳಿಯಲ್ಲಿ ಅಖಾಡೆ ಕೇಳಿದಿರ್ತಕ್ಕಂಥದ್ದು. ಏನು ಪಕ್ಷ ಬಿಟ್ಟು ಹೋದಂತ ಜಗದೀಶ್ ಶೆಟ್ಟರ್ ಅವ್ರನ್ನ ಹೇಗಾದರೂ ಮಾಡಿ ಈ ಬಾರಿ ಸೋಲಿಸುವ ಮುಖಾಂತರ ಜಗದೀಶ್ ಶೆಟ್ಟರ್ ಅವರಿಗೆ ಮುಖಭಂಗ ಆಗಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿಜೆಪಿ ನಾಯಕರು ನಿನ್ನೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಸಮುದಾಯ ಆಗಿರ್ತಕ್ಕಂಥ ಲಿಂಗಾಯತ ನಾಯಕ ಅನಿಸ್ಕೊಂಡಿದ್ದಂತಹ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಹೋದ್ಮೇಲೆ ಪಕ್ಷಕ್ಕೆ ಯಾವುದೇ ರೀತಿಯ ಹಿನ್ನಡೆ ಆಗಿಲ್ಲ ಅಂತಕ್ಕಂಥದ್ದನ್ನ ತೋರಿಸ್ಬೇಕಂತಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಈ ಚುನಾವಣೆಯಲ್ಲಿ ಸೋಲನ್ನ ತೋರಿಸಲೇಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ನಿನ್ನೆ ಖುದ್ದು ಹುಬ್ಬಳ್ಳಿಯಲ್ಲಿ ಅಲ್ಲಿ ಪ್ರಮುಖ ನಾಯಕರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕುರಿತು ಚರ್ಚೆ ಮಾಡ್ತಾರೆ, ಮತ್ತೆ ಸಭೆಯಲ್ಲಿ ಒಂದಷ್ಟು ತೀರ್ಮಾನಗಳನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ಲಲೇಬಾರದು, ಅದಕ್ಕೆ ಏನೆಲ್ಲ ರಣತಂತ್ರಗಳು
ಆಗಬೇಕು, ಅದನ್ನು ಹೆಣಿರಿ, ಕಾರ್ಯಕರ್ತರಿಗೆ ಕಟ್ಟಪ್ಪಣೆಯನ್ನು ಕೊಡಿ. ಈ ಬಾರಿ ಚುನಾವಣೆಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಇಲ್ಲಿ ಜಗದೀಶ್ ಶೆಟ್ಟರ್ ಹೋಗಿದ್ರು, ಬಿಜೆಪಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಬಿಜೆಪಿ ಇನ್ನೂ ಭದ್ರ ಬುನಾದಿ ಚೆನ್ನಾಗೇ ಇರ್ತಕ್ಕಂಥದ್ದು. ಬಿಜೆಪಿಯ ಭದ್ರಕೋಟೆ ಎನಿಸ್ಕೊಂಡಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೋಗಿದ್ರು, ಬಿಜೆಪಿ ತನ್ನ ಭದ್ರಕೋಟೆಯನ್ನು ಹಾಗೆ ಉಳಿಸಿಕೊಳ್ಳಲಿದೆ ಅಂತಕ್ಕಂಥ ಮೆಸೇಜ್ ಅನ್ನ ಕೊಡಬೇಕು. ಜೊತೆಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸುವ ಮುಖಾಂತರ ಭವಿಷ್ಯದಲ್ಲಿ ಬಿಜೆಪಿಯನ್ನು ಬಿಟ್ಟು ಹೋಗ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ನಾಯಕರುಗಳಿಗೆ ಒಂದು ಪಾಠವನ್ನು ಕಳಿಸ್ಬೇಕು ಜಗದೀಶ್ ಶೆಟ್ಟರ್ ಅವರ ವಿಚಾರವನ್ನು ಇಟ್ಕೊಂಡು ಅಂತ ಅಮಿತ್ ಶಾ ಅವರು ಒಂದು ತೀರ್ಮಾನವನ್ನು ಮಾಡ್ದಂಗಿದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ಸೋಲಿಗೆ ಯಾವೆಲ್ಲ ರಣತಂತ್ರಗಳನ್ನು ಹೆಣಿಬೇಕು ಅದನ್ನು ಖುದ್ದು ಅಮಿತ್ ಶಾ ಅವರೇ ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಏನು ಅಭ್ಯರ್ಥಿಯಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ, ಕೇಂದ್ರ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಸುದೀರ್ಘ ಚರ್ಚೆಯನ್ನ ಮಾಡಿ ಜಗದೀಶ್ ಶೆಟ್ಟರ್ ಅವರು ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಮತಗಳಿಕೆಯನ್ನ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಮತಗಳಿಕೆ ಮಾಡಬೇಕಂದ್ರೆ ಲಿಂಗಾಯತ ಅಭ್ಯರ್ಥಿ ಅಂತ ಬಿಂಬಿಸ್ಕೊಳ್ತಾ ಇದ್ರ. ನಾವು ಇವಾಗ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಲಿಂಗಾಯತ ಪ್ರತಿನಿಧಿಯಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರಿಗೆ. ಜೊತೆಗೆ ನಾನು ಸುದೀರ್ಘ ರಾಜಕಾರಣವನ್ನು ಪಕ್ಷಕ್ಕಾಗಿ ದುಡಿದಿದೆ ಅಂತಂದ್ರೆ ಪಕ್ಷವೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲಾ ರೀತಿಯ ಒಂದು ಹುದ್ದೆಗಳನ್ನು ಕೊಟ್ಟಿದೆ, ಸಿಎಂ ಆಗೋ ತನಕ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಂಥ ಜಗದೀಶ್ ಶೆಟ್ಟರ್ ಪಕ್ಷವನ್ನು ಯಾಕೆ ಬಿಟ್ಟು ಹೋದ್ರು ಅಂತಕ್ಕಂಥದನ್ನ ಜನರ ಮುಂದೆ ಬಳಿ ಇಟ್ಟು ಮತವನ್ನ ಕೇಳಿ ಜಗದೀಶ್ ಶೆಟ್ಟರ್ ಅವರಿಗೆ ಈ ಒಂದು ಚುನಾವಣೆಯಲ್ಲಿ ಸೋಲಿನ ರುಚಿಯನ್ನು ತೋರಿಸಲೇಬೇಕು. ಏನು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಡಿಸಿಎಂ ಸವದಿ ಅವರು ಬಿಟ್ಟು ಹೋದ ತಕ್ಷಣ ಮುಂಬೈ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಏನೋ ಆಗ್ಬಿಡುತ್ತೆ, ಏನೋ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಬಿಜೆಪಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸುತ್ತೆ ಅಂತಕ್ಕಂಥ ಚರ್ಚೆಗಳು ಆಗ್ತಾ ಇದೆ. ಆ ಎಲ್ಲ ಚರ್ಚೆಗಳು ಸುಳ್ಳಾಗಬೇಕು. ಈ ಒಂದು ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಸವದಿ ಇಬ್ರು ಸೋಲ್ಬೇಕು ಅಂತಕ್ಕಂಥ ವಿಚಾರವನ್ನ ಅಮಿತ್ ಶಾ ಅವರು ನಿನ್ನೆ ಸ್ಥಳೀಯ ಹುಬ್ಬಳ್ಳಿ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅಭಿಷೇಕ್, ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ ಒಮ್ಮೆ ತೀರ್ಮಾನ ತೆಗೆದುಕೊಂಡ್ರೆ ಮುಗೀತು, ಪಕ್ಷದ ಅಣತಿಯಂತೆಯೇ ಎಲ್ಲರೂ ನಡಿಬೇಕು. ನಾವು ಪಕ್ಷಕ್ಕಾಗಿ ಇರ್ತಕ್ಕಂಥವ್ರು ವ್ಯಕ್ತಿಗತವಾದದ್ದಲ್ಲ. ಈ ಹಿರಿಯ ನಾಯಕರು ಅಡ್ವಾಣಿ ಇರ್ಬೋದು, ಏನು ಮುರಳಿ ಮನೋಹರ್ ಜೋಶಿ ಅಂಥವರು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಅಂಥವರಿಂದ ಸಮಸ್ಯೆ ಆದಾಗ ಪಕ್ಷ ಎದುರಿಸಿ ನಿಂತಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಸೌದಿ ಅವರು ಬಿಟ್ಟೋದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಯಾವುದೇ ಹಿನ್ನಡೆ ಆಗಬಾರ್ದು ಅಂತ ಒಂದು ಇತಿಹಾಸ ಇರ್ತಕ್ಕಂಥ ಬಿಜೆಪಿ ಪಕ್ಷಕ್ಕೆ ಈ ಬಾರಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸಬೇಕು. ಸಂಜಯ್, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಡ್ತೀನಿ, ದಯಮಾಡಿ ಹಾಗೆ ಸಂಪರ್ಕದಲ್ಲಿರಿ. ಈಗ ಬಿಜೆಪಿ ಬಿಟ್ಟು ಹೋದವರಿಗೆ ಹೈಕಮಾಂಡ್ ಸ್ವತಃ ಕೆಡ್ಡ ತೋಡೋದಕ್ಕೆ ಮುಂದಾಗ್ತಾ ಇದೆ. ಹೇಗಾದ್ರೂ ಮಾಡಿ ಸೋಲಿಸಬೇಕು ಅನ್ನೋದು ಪ್ರಣ. ಜಗದೀಶ್ ಶೆಟ್ಟರ್ ಅವರ ಕುರಿತು ಇಷ್ಟೊತ್ತು ನಾವು ಗಮನಿಸಿದ್ವಿ. ಸವದಿ ಅವರು ಸಹ ಈ ಟಾರ್ಗೆಟ್ ಲಿಸ್ಟ್ ನಲ್ಲಿದ್ದಾರೆ. ಬಿಜೆಪಿ ವಿರುದ್ಧ ತೊಡೆತಟ್ಟಿ ಹೋಗಿರುವ ಪ್ರಮುಖರಲ್ಲಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಸವದಿ ಅಥಣಿ ಕ್ಷೇತ್ರ ಬೆಳಗಾವಿಯನ್ನು ಪ್ರೆಸ್ಟೀಜ್ ಆಗಿ ಪಡ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ನಿರ್ಣಯದಲ್ಲಿ ಟಿಕೆಟ್ ಅನ್ನ ಘೋಷಿಸುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಮೇಲುಗೈ ಆಗಿದೆ ಅನ್ನೋದಿದೆಯಲ್ಲ, ಆ ಕಾರಣಕ್ಕಾಗಿ ಇಲ್ಲಿ ಹೈಕಮಾಂಡ್ ಜೊತೆಗೆ ರಮೇಶ್ ಜಾರಕಿಹೊಳಿ ಫ್ಯಾಕ್ಟರ್ ಎರಡೂ ಇಂಪಾರ್ಟೆಂಟ್ ಆಗಿದೆ. ಶೆಟ್ಟರ್ ಸವದಿ ಸೋಲಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ. ಬಿಜೆಪಿ ಬಿಟ್ಟು ಹೋದವರಿಗಾಗಿ, ಅವರನ್ನ ಸೋಲಿಸೋದಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಆಬ್ವಿಯಸ್ಲಿ ಎಲ್ಲ ಪಕ್ಷಗಳು ಈ ತರದ ನಿರ್ಣಯವನ್ನ ಖಂಡಿತ ಕೈಗೊಂಡಿರ್ತವೆ. ಅದಕ್ಕೆ ತಕ್ಕ ಹಾಗೆ ಪ್ಲಾನ್ಗಳನ್ನು, ರಣತಂತ್ರವನ್ನು ಹೆಣೆಯುತ್ತವೆ. ಸೊ ಟಾರ್ಗೆಟ್ ಲಿಸ್ಟ್ ನಲ್ಲಿ ಸವದಿ ಅವರು ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಸಂಜಯ್, ನೋಡಿ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಅಂತ ನಾವು ನೋಡಿದಾಗ 99 ಅಲ್ಲಿ ಯಡಿಯೂರಪ್ಪ, ಈಶ್ವರಪ್ಪ ಅವರೇ ಸೋತರು, ಆದ್ರೂ ಜಗದೀಶ್ ಶೆಟ್ಟರ್ ಸೋತಿರ್ಲಿಲ್ಲ. ಅಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಮಾತಾಡ್ತಿದ್ದಾರೆ ಬಿಜೆಪಿ ನಾಯಕರು. ಸವದಿ ಅವರು ಎಲೆಕ್ಷನ್ ಅಲ್ಲಿ ಸೋತರು, ಡಿಸಿಎಂ ಮಾಡಿದ್ರು. ಅಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಅನ್ನೋದನ್ನ ಬಿಜೆಪಿ ಜಗಜ್ಜಾಹೀರು ಮಾಡಿತ್ತು. ಆದ್ರೆ ಈಗ ಮಾತಾಡ್ತಿದೆ ವ್ಯಕ್ತಿಗಿಂತ ಪಕ್ಷನೇ ಮುಖ್ಯ ಅಂತ. ಸೊ ಸೋಲಿಸೋ ಪ್ಲಾನ್ ಇದ್ರೂ ಅಷ್ಟು ಸುಲಭದ ಟಾಸ್ಕ್ ಅಲ್ಲ ಇದು ಸಂಜಯ್. ಖಂಡಿತವಾಗಿಯೂ ಅಭಿಷೇಕ್, ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸಬೇಕು ಅಂತ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇರ್ತಕ್ಕಂಥದ್ದು ಸತ್ಯ. ಏನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ನಂತರ ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಹೋಗಿದ್ದರಿಂದ ಯಾವುದೇ ರೀತಿ ಹಿನ್ನಡೆ ಆಗಿಲ್ಲ ಅಂತಕ್ಕಂಥ ಬಿಂಬಿಸುವಲ್ಲಿ ಬಿಜೆಪಿ ಮೊದಲಿಗೆ ಯಶಸ್ವಿಯಾಗಿತ್ತು. ಆದರೆ ಯಾವಾಗ ಖುದ್ದು ಅಮಿತ್ ಶಾ ಅವರು ಹುಬ್ಳಿ ಧಾರವಾಡಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಅಖಾಡ ಕಿಳಿತಾರೆ, ಈಗ ಅರ್ಥ ಆಗ್ತಾ ಇರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಅವರು ಒಬ್ಬ ಪ್ರಮುಖ ನಾಯಕರು, ಆ ಭಾಗದಲ್ಲಿ ಅವರ ಒಂದು ಅವಶ್ಯಕತೆ ಬಿಜೆಪಿಗೆ ಇತ್ತು ಅಂತಕ್ಕಂಥದ್ದು ಈಗ ಅವರಿಗೆ ಮನವರಿಕೆ ಆಗ್ತಾ ಇದೆ. ಯಾಕಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಸಹ ತುಂಬಾ ಒಂದು ವರ್ಷಗಳಿಂದ ಬಿಜೆಪಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಅವರ ತಂದೆ ಜನಸಂಘ ಕಾಲದಿಂದಲೂ ಸಹ ಅಲ್ಲಿ ಏನು ರಾಜಕಾರಣವನ್ನು ಮಾಡ್ಕೊಂಡು ಬಂದಂತಾರೆ. ಅವರಿಗೂ ಸಹ ಆ ಭಾಗದಲ್ಲಿ ಸಾಕಷ್ಟು ಹಿಡಿತಾ ಇರುತ್ತೆ. ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರು 35ರಿಂದ 40 ವರ್ಷಗಳ ಕಾಲ ಅಲ್ಲಿ ಒಂದು ರಾಜಕೀಯ ಒಂದು ಎಲ್ಲ ನಾಡಿ ಮಿಡಿತವನ್ನು ಹರಿತಿರ್ತಕ್ಕಂಥವ್ರು. ಅಂತ ಜಗದೀಶ್ ಶೆಟ್ಟರ್ ಅವರು ಏನು ಅಷ್ಟು ಸುಲಭವಾಗಿ ಬಿಜೆಪಿ ನಾಯಕರು ಅಮಿತ್ ಶಾ ಬಂದಿಗೆ ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡ ತಕ್ಷಣ ಸೋಲಿಸ್ತೀವಿ ಅಂದ್ರೆ ಸೋಲಕ್ಕೆ ಇವರು ಒಪ್ಕೊಂಡ್ಬಿಡ್ತಾರೆ? ಅದು ಸಾಧ್ಯವೇ ಇಲ್ಲ. ಯಾಕಂತಂದ್ರೆ
ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೂ ಪ್ರತಿ ಕಾರ್ಯಕರ್ತನ ಒಂದು ಸಂಪರ್ಕ, ನೇರ ಸಂಪರ್ಕವಿರುತ್ತೆ. 40 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜಕಾರಣ ಮಾಡಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೆ ಹುಬ್ಬಳ್ಳಿಯಲ್ಲಿ ನಾನು ಯಾವ ರೀತಿ ಗೆಲ್ಲಬಲ್ಲೆ ಅಂತಕ್ಕಂಥ ಅವರದ್ದೇ ಆದ ಒಂದು ಸ್ಟ್ರಾಟಜಿಗಳು ಸಹ ಜಗದೀಶ್ ಶೆಟ್ಟರ್ ಅವ್ರಿಗೆ ಇರ್ತಕ್ಕಂಥದ್ದು. ಹೌದು, ನಿಜಕ್ಕೂ ಸಹ ಪಕ್ಷ ಅಲ್ಲಿ ಗಟ್ಟಿಯಾಗಿದೆ ಅಂತಕ್ಕಂಥದ್ದು. ಜಗದೀಶ್ ಶೆಟ್ಟರ್ ಅವರು ದುಡಿಮೆ ಅಲ್ಲಿ ಇಲ್ವಾ? ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರ ದುಡಿಮೆಯಿಂದ ಪಕ್ಷ ಗಟ್ಟಿಯಾಗಿರ್ಲಿಲ್ವಾ? ಸಾಕಷ್ಟು ಕಾರ್ಯಕರ್ತರು ಇರಬಹುದು, ಆದ್ರೆ ಜಗದೀಶ್ ಶೆಟ್ಟರ್ ಸಹ ಅಲ್ಲೊಬ್ಬ ಕಾರ್ಯಕರ್ತರು. ಅವರು ಕಾರ್ಯಕರ್ತರಾಗಿಯೇ ಅಲ್ಲಿಂದ ಜೀವನವನ್ನು ಆರಂಭಿಸಿ ನಂತರ ಸಿಎಂ ಹುದ್ದೆಗೆ ಬಂದಂತರು. ಅಂತ ಒಂದು ಸಂದರ್ಭದಲ್ಲಿ ಅವರ ದುಡಿಮೆಯೂ ಇರುತ್ತೆ, ಅಲ್ಲಿ ಕಾರ್ಯಕರ್ತರ ದುಡಿಮೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ದುಡಿಮೆಯೂ ಇರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸ್ತೀನಿ, ಸೌದಿ ಅವ್ರನ್ನ ಸೋಲಿಸ್ತೀನಿ ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಆ ನಾಯಕರು ಸಹ ಆಯಾ ಕ್ಷೇತ್ರಗಳಲ್ಲಿ, ಆಯಾ ಜಿಲ್ಲೆಗಳಲ್ಲಿ, ಆಯಾ ಭಾಗಗಳಲ್ಲಿ ತಮ್ಮದೇ ಆದ ಒಂದು ಬಿಗಿ ಹಿಡಿತವನ್ನ ಹೊಂದಿರ್ತಾರೆ. ಕಡೆಯದಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತಕ್ಕಂಥದ್ದನ್ನ ಎಸ್ ಸಂಜಯ್, ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.